ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ VC ಮೀಟಿಂಗ್ ಕಾರಣಾಂತರ ಕ್ಯಾನ್ಸಲ್ ಮಾಡಿದ್ವಿ, ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ನೀವ್ಯಾಕೆ ಮಾತಾಡ್ತೀರಾ ಸರ್? ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ? ನಿಮ್ಗೆ ಏನ್ ಬೇಕು ಪ್ರಶ್ನೆ ಕೇಳಿ, ಬಗ್ಗೆ ಮಾತಾಡ್ಬೇಡಿ ನೀವು. ಸರ್ ಈಗ ಮಾತಾಡಕ್ ಬಿಡ್ರಿ, ಒಂದೇ ನಿಮಿಷ ಆರೋಪ ಮಾಡ್ತಿರ್ತಕ್ಕಂಥದ್ದು ಇಷ್ಟೇನೆ. ಏನು ಚೇಂಬರ್ಗೆ ಯಾರು ಹೊಸವರು ಬರಬಾರ್ದು, ಅದಕ್ಕೋಸ್ಕರ ಬೈಲಾ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಒಂದ್ ನಿಮಿಷ ಆಯ್ತಾ? ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವು ಅದನ್ನ ಕೇಳಬಾರ್ದು ಅನ್ನೋದು ಎಷ್ಟು? ನಾನ್ ಕೇಳ್ತಿರೋದು ಇಷ್ಟೇನೆ ಸರ್. ಸರ್ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾ ಬೇಡವಾ? ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾ ಬೇಡವಾ? ಎಲ್ಲ ನೀವೇ ಮಾತಾಡ್ತಾರೆ, ನಾವೇನು ಮಾಡೋರ್ಗು ತಡೀರಿ. ಸ್ವಲ್ಪ ಇರಿ, ನಿಮ್ಗೂ ಸ್ವಲ್ಪ ಇರಿ ಸರ್, ಪೇಷನ್ಸ್ ಇಂದ ನೀವು ಇರಿ. ನಾನು ಮಾತಾಡ್ತಾ ಇದ್ದೀನಿ. ಈಗ ಎಷ್ಟು ವರ್ಷನೂ ಕೊಟ್ಟಿದ್ದೀವಿ ಸರ್, ಈಗಲೂ ಕೊಡ್ತಾ ಇದ್ದೀವಿ. ಸ್ವಲ್ಪ ಸರ್, ಈಗ ನೀವು ಮಾತಾಡಕ್ಕೆ ನೀವು ಮಾತಾಡಕ್ಕೆ ಬಿಟ್ಟಿಲ್ಲ, ಏನ್ ಆನ್ಸರ್ ಮಾಡ್ತಾರೆ ಸರ್? ಈಗ ಅವರು ಆ ತರ ಏನಾದ್ರು ನಾನೇ ಕ್ಷಮಿಸಿದ ಅವ್ರು ಹಂಗೇಳಿಲ್ಲ ಸರ್, ಇದ್ರ ಬಗ್ಗೆ ಹೇಳಕ್ ಬಂದ್ರೆ ಹೊರತು ಸರ್ ನಿಮ್ಗೆಲ್ಲ ಅಧಿಕಾರ ಇದೆ ಸರ್. ನೀವು ಕೇಳೋ ಒಂದೊಂದು ಪ್ರಶ್ನೆಗೂ ಎಲ್ಲ ಅಧಿಕಾರ ಇದೆ. ಪತ್ರಿಕೋದ್ಯಮಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದು ನಾನು ಗೌರವ ಕೊಡ್ತೀನಿ ಸರ್. ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ಸರ್. ಏನೋ ಮನಸ್ಸು ನೋಡಿ ಕ್ಷಮಿಸ್ಬಿಡಿ ಸರ್. ಯಾವತ್ತಾಗಿದ್ದು ಚರ್ಚೆ ಆಗಿರಲಿಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತಾರೆ ಸರ್. ಸಮಾಧಾನ ಆಗ್ಬಿಡಿ ಸರ್, ಏನು ಹೇಳ್ಬಿಡಿ ಪ್ಲೀಸ್. ಸರ್ ಹಾಸ್ಪಿಟಲೇಷನ್ ಆಗಿದ್ರು, ಬೆಂಗಳೂರಿಗೆ ಬಂದಿದ್ದಾರೆ ಅವರು ಸಾಯಂಕಾಲ. ಯಾವತ್ತು? ಎಲ್ಲಿಗೆ? ಹಾಂ ಸರ್, ಅದಲ್ಲಿ ಈಗ ಸರ್ ನಿಮ್ ಪತ್ರಿಕೆ ಆದ ಮಾತಾಡ್ತೀವಿ ಸರ್. ನಾವೇನ್ ತಗೋಬೇಕು, ಕಾನೂನು ಪ್ರಕಾರ ಆಕ್ಷನ್ ತಗೊಂಡ್ಬಿಟ್ಟು ನಮ್ಮ ಹತ್ರ ಮಾತಾಡೋವಾಗ ಸರ್ ಆ ಘಟನೆ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ಆ ರೀತಿ ಅವರು ವಾದ ಮಾಡುವಾಗ ಅವ್ರನ್ನು ಕರೆಸಿ ಕ್ಲಾರಿಟಿ ಕೊಡ್ತಾರೆ. ಒಂಚೂರು ಅವಕಾಶ ಕೊಡಿ ಮೇಡಮ್. ಮೇಡಮ್ ನಮಗೆ ಇದು ಮೊದಲನೇ ಬಾರಿ ಹೇಳಿಕೆ ತಾವೆಲ್ಲ ಕ್ವಶನ್ಗಳು ಎಲ್ಲ ಕರೆಕ್ಟ್ ಆಗಿದೆ. ನಮ್ಗೊಂದು ಅವಕಾಶ ಕೊಡಿ. 3-4 ಡೇಸ್ ಫೂಟೇಜ್ ತಂದು ಕೊಡ್ತೀನಿ. ದೇ ಆರ್ ಅಗ್ರೀಡ್ ಟು ಗಿವ್ ಫೂಟೇಜ್. ಮೇಡಮ್ ಈಗ ನಾವೇನೇ ಹೇಳಿದ್ರು ಸತ್ಯಾಸತ್ಯತೆಗಳು ಗೊತ್ತಾಗಲ್ಲ. ಆ ಫೂಟೇಜ್ ಅಂತ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮನೆಯೇ ಯಾರು ಪೊಲೀಸ್ ಇರಿ ಸರ್, ಅದು ನೋಡಿದ ಮೇಲೆ ನಿಮಗೆ ಯಾರು ಏನ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಆಯ್ತು ಸರ್. ಈಗ ಬಹಳಷ್ಟು ಬಾರಿ ನಾವು ಗುಜರಾತ್ಗೂ ಹೋಗಿದ್ವಿ ನಾವೆಲ್ಲ. ಗುಜರಾತ್ ಗೌರ್ಮೆಂಟ್ ಅಲ್ಲ, ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡಬೇಡಿ. ಅದು ಪ್ಲೀಸ್, ನಾನು ರಿಕ್ವೆಸ್ಟ್. ಅದನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳೋದಕ್ಕೆ ಇದಿಲ್ಲ. ದಯವಿಟ್ಟು ಅದೊಂದು ಬೇಡ. ನಾನು ಹೇಳ್ತೇನಲ್ಲ, ಅದನ್ನ ಪ್ರಶ್ನೆ ಮಾಡೋದು ಒಂದು ಕೆಲಸ ಮಾಡಿ ಸರ್. ಫಸ್ಟ್ ಹೇಳಿದ ಸರ್, ನಿಮ್ ಬಗ್ಗೆ ತೋರ್ಸೋಕ್ ಕಾಳಜಿ ಗೌರವ ತುಂಬಾ ತಲೆ ಬಾಗಿಸ್ತೀನಿ. ತುಂಬಾ ಗೌರವ ಇದೆ. ಖಂಡಿತ ಇಲ್ಲ, ಖಂಡಿತ ಖಂಡಿತ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಕ್ವಶನ್ ಮಾಡ್ಬಿಡಿ ಪ್ಲೀಸ್, ನಾನು ಉತ್ತರ ಕೊಡ್ತೀನಿ. ಸರ್ ಈಗ ಪರ್ಸನಲ್ ಇಲ್ಲ ಸರ್. ಇದು ನಿಮ್ಮ ಮನೆ ವಿಚಾರಗಳು, ನಿಮ್ಮ ಕುಟುಂಬದ ವಿಚಾರಗಳು ನಮ್ಮನ್ನ ಯಾಕೆ ತಂದಿಲ್ಲಿ ಕೂರಿಸ್ತೀರಿ? ನಮಗೂ ಕೆಲಸಗಳಿದಾವೆ.
ಸರ್ ಈಗ ಸರ್, ಈಗ- ಮಾತಾಡ್ತೀನಿ ಬಿಡಿ ಸರ್. ಈಗ ಇದು ನಾನು ಉತ್ತರ ಕೊಡ್ತೀನಿ ಸರ್. ಮೀಡಿಯಾದಲ್ಲಿ ಬಂದ ಮೇಲೆ ನಮ್ಮ ಜವಾಬ್ದಾರಿ ನಾನು ಕೇಳಿದೆಲ್ಲ ನೀವೆಲ್ಲೋ ಫೋನ್ ಮಾಡಿದಾಗ ನಾನು ಇಲ್ಲಿ ಬಂದು ಮೀಟಿಂಗ್ ಕರ್ತೀನಿ ಅಂತ ಹೇಳಿದೆ. ಅವತ್ತು ನನಗೆ ಮೈಂಡ್ ನನಗೆ ಕೆಟ್ಟೋಗ್ಬಿಡಿ ಸರ್. ಸರ್ ಒಂದೇ ಒಂದು ಪ್ರಶ್ನೆ, ನಾನು ಒಂದು ಪ್ರಶ್ನೆ ಉತ್ತರ ಬೇಕು. ಇದು ವೈಯಕ್ತಿಕನ ಮಾಧ್ಯಮಗಳಿಗೆ ನೀವು ಕರೆದು ಕೊಡ್ತಾ ಇರೋದ? ಇಲ್ಲ, ವೈಯಕ್ತಿಕ ಅಲ್ಲ ಸರ್. ನೀವು ಕುಟಾಡ್ಕೊಂಡು ಜಗಳ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ಏನೇನೋ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ಯಾಕೆ ಕರೀತೀರಾ ಸರ್? ಸರ್ ಫಸ್ಟ್ ನಮ್ಮ ಮಿಸ್ಟೇಕ್ ಆಗಿರೋದು ಇದು ವೈಯಕ್ತಿಕ ಇಲ್ಲ, ಇಲ್ಲ, ವೈಯಕ್ತಿಕ. ವೈಯಕ್ತಿಕ ಅಂತ ಹೇಳ್ಬೇಡಿ. ಸರ್ ಗುರುಗಳೇ ಒಂದೇ ನಿಮಿಷ. ನಾವೆಲ್ಲ ಅಲ್ಲಿ ಗೋವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್? ಸೊ ಆ ಒಂದು ವಿಚಾರಕ್ಕೆ ಅಧ್ಯಕ್ಷರಾಗಿ ನನಗೂ ಆದಿಯಾಗಿ ಸುಮಾರು ನಿಮ್ಮ ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಕರೆದಿರೋದನ್ನೇ ವಿನಃ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಳಿದು ಅಂತ ಅಲ್ಲ ಸರ್. ಯಾಕೆಂದ್ರೆ ಅವ್ರು ಮಾಡೋ ನಿಮಗೂ ಗೊತ್ತು. ಆದ್ರೆ ಇದು ವೈಯಕ್ತಿಕ ಅಂತ ಇದ್ರಲ್ಲ, ಹೌ ಇಟ್ ಈಸ್ ವೈಯಕ್ತಿಕ ಅಂತ ನಾನು ಕೇಳ್ತಾ ಇರೋದು. ವೈಯಕ್ತಿಕ ಅಲ್ಲ ಬಾಸ್, ವೈಯಕ್ತಿಕ ಈ ಪದನ ಇಬ್ಬರು ಮೆನ್ಷನ್ ಮಾಡಿದ್ರು. ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ನಡೆದಂತ ವಿದ್ಯಮಾನಗಳಿಂದವಲ್ಲ, ಆ ವಿದ್ಯಮಾನಗಳನ್ನ ಅವಲೋಕಿಸಿ ನಾವು ಸುಮ್ಮನಾದಲ್ಲಿ ಅವ್ರು ನಮ್ಮ ಸಂಬಂಧ ಲಕ್ಷಣ ಮಾಡುವ ಸರ್. ಸರ್ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಈಗಲೂ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ. ಏನ್ ಸರ್ ಇದು? ಸರ್ ಈಗ ಏನ್ ನಡೀತಾ ಇದೆ? ಇಂಡಸ್ಟ್ರಿಯಲ್ ಇದು ಏನ್ ನಡೀತಾ ಇದೆ ಇಲ್ಲಿ? ಇಲ್ಲ, ಗಣೇಶ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಅದಕ್ಕೆ. ಇದ್ರ ಬಗ್ಗೆ ಕೊಡ್ತಾರೆ ಸರ್, ಅದಕ್ಕೂ ಮೊದಲೇ ಮಂಜು ಏನಾಗಿದೆ ಅಂತ ಹೇಳಿ ಸರ್. ಹೇಳ್ತಾರೆ ಅವರೇ ಸರ್. ಮಿಡ್ ನೈಟ್ ಆಗಿದೆ. ಲೇಟ್ ಆಗಿದೆ, ಅಲ್ಲೇ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಬಂದ್ರು ಬಿಡಿ ಸರ್. ಹೌದಾ ಗಣೇಶ್? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.